ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು, ಅವರ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯ ಜೊತೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಯಾವ ವ್ಯಕ್ತಿಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಇವರ ಈವ್ನಿಂಗ್ ಥಾಟ್ಸ್ ಏನು, ಕರೆಂಟ್ ಎನರ್ಜಿ ಯಾವ ರೀತಿ ಇದೆ, ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಇದೆಲ್ಲವನ್ನು ಈ ರೀಡಿಂಗಲ್ಲಿ ನೋಡೋಣ. ಮೊದಲಿಗೆ ದ ಮೂನ್ ಎನರ್ಜಿ ಇದೆ. ಕನ್ಫ್ಯೂಷನ್, ಫಿಯರ್, ಹಿಡನ್ ಇಮೋಷನ್ಸ್, ತುಂಬ ಡೀಪ್ ಎನರ್ಜಿ ಕಾಣ್ತಾ ಇದೆ. ಈ ವ್ಯಕ್ತಿಯ ಮನಸ್ಸು ಈಗ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಕ್ಲಿಯರ್ ಆಗಿಲ್ಲ. ಕನ್ಫ್ಯೂಷನ್ ಇದೆ, ಫಿಯರ್ ಇದೆ, ಇನ್ಸೆಕ್ಯೂರಿಟಿ ಇದೆ, ಡೌಟ್ ಇದೆ. ಅವ್ರು ನಿಮ್ಮನ್ನು ಪ್ರೀತಿಸ್ತಾರೆ, ಆದರೆ ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಭಯ ಪಡ್ತಾ ಇದ್ದಾರೆ. ಕೆಲವೊಂದು ಟೈಮ್ನಲ್ಲಿ ಅಂದರೆ ಕಾಲ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ, ಮಾಡೋದಿಲ್ಲ. ಮೆಸೇಜ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ, ಮಾಡೋದಿಲ್ಲ. ಅಥವಾ ನೀವು ಕಾಲ್ ಮೆಸೇಜ್ ಮಾಡ್ತಾ ಇದ್ದರೆ ಇಗ್ನೋರ್ ಮಾಡ್ತಾ ಇದ್ದಾರೆ. ಬಿಕಾಸ್ ಪಾಸ್ಟ್ನ ಹರ್ಟ್ ಇರ್ಬೋದು, ಟ್ರಸ್ಟ್ ಇಶ್ಯೂಸ್ ಇರ್ಬೋದು, ಸಿಚುವೇಶನ್ ಅನ್ಕ್ಲಿಯರ್ ಆಗಿರಬಹುದು. ಆ ಎನರ್ಜಿ ಇದೆ. ಎವ್ರಿಥಿಂಗ್ ಈಸ್ ನಾಟ್ ವಾಟ್ ಇಟ್ ಸೀಮ್ಸ್. ಅವರು ಹೊರಗಡೆ ಸ್ಟ್ರಾಂಗಾಗಿ ಕಾಣಿಸ್ತಾ ಇರ್ಬೋದು, ನಿಮಗೆ ನಗ್ತಾ ಇರಬಹುದು, ಎಲ್ಲರ ಜೊತೆ ಬೆರೀತಾ ಇರ್ಬೋದು, ಬಟ್ ಒಳಗಡೆ ತುಂಬ ವೀಕ್ ಆಗಿದ್ದಾರೆ. ನೈಟ್ ಟೈಮ್ನಲ್ಲಿ ಅವರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ನೀವು ಅಂದ್ಕೊಳ್ತಾ ಇರಬಹುದು ಯಾವುದೇ ಯೋಚನೆ ಇಲ್ಲ, ಥಿಂಕ್ ಮಾಡ್ತಾ ಇಲ್ಲ, ನಾನು ಮಾತ್ರ ವರಿ ಮಾಡ್ಕೊಳ್ತಾ ಇದ್ದೀನಿ ಅಂತ. ಅವರು ಇಮ್ಯಾಜಿನೇಷನಲ್ಲಿದ್ದಾರೆ. ಏನು ಮಾಡ್ತಾ ಇರಬಹುದು ನೀವು ಅಂತ ಥಿಂಕ್ ಮಾಡ್ತಾರೆ. ಇವರನ್ನು ನೀವು ಮಿಸ್ ಮಾಡ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಇದು ಎಮೋಷ್ನಲ್ ಡೌನ್ ರೀತಿ ಕೂಡ ಕಾಣ್ತಾ ಇದೆ. ಸಮ್ಟೈಮ್ಸ್ ಓವರ್ ಥಿಂಕಿಂಗ್ ಮಾಡಿ ತಪ್ಪು ಕನ್ಕ್ಲೂಷನ್ಗೆ ಹೋಗ್ತಾ ಇದ್ದಾರೆ. ಆ ಎನರ್ಜಿ ಕಾಣ್ತಾ ಇದೆ. ಇದು ರಿಲೇಷನ್ಶಿಪ್ ಸ್ಲೋ ಆಗೋದಕ್ಕೂ ಕೂಡ ಮೇನ್ ರೀಸನ್ ಆಗಿರಬಹುದು. ಅಂದರೆ ಇವರ ತಪ್ಪು ಕಲ್ಪನೆ, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ, ಅದರ ಕಾರಣದಿಂದ ಈ ವ್ಯಕ್ತಿ ದೂರ ಆಗಿದ್ದಾರೆ. 4 ಆಫ್ ಸ್ವಾರ್ಡ್ಸ್ ಎನರ್ಜಿ ಇದೆ. ತುಂಬ ಡೀಪ್ ಮೀನಿಂಗ್ ಇದೆ. ಅಂದರೆ ನಿಮ್ಮಿಬ್ಬರ ನಡುವೆ ಈಗ ಸೈಲೆನ್ಸ್ ಇರಬಹುದು, ನೋ ಕಾಂಟ್ಯಾಕ್ಟ್ ಇರ್ಬೋದು, ಎಮೋಷ್ನಲ್ ಗ್ಯಾಪ್ ಇರಬಹುದು, ಡಿಸ್ಟೆನ್ಸ್ ಬಂದಿರಬಹುದು. ಆದರೆ ಇಷ್ಟೆಲ್ಲ ಇದ್ದರೂ ಕೂಡ ಬ್ರೇಕ್ ಅಂತ ಅನ್ಕೋಬೇಡಿ. ಹೀಲಿಂಗ್ ಫೇಸ್ ಅನ್ನೋ ರೀತಿ ಕಾಣ್ತಾ ಇದೆ. ಅಂದರೆ ಒಂದು ಗಾಯ ಇದೆ ಅಂದ್ಕೊಳ್ಳಿ, ಅದು ಹೀಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಲ್ವಾ? ಅದೇ ರೀತಿ ಈ ರಿಲೇಷನ್ಶಿಪ್ ಕೂಡ ರೆಸ್ಟ್ ತಗೊಳ್ತಾ ಇದೆ, ಸೈಲೆಂಟ್ ಆಗಿದೆ. ಈಗ ಮೆಂಟಲಿ ಟಯರ್ಡ್ ಆಗಿದ್ದಾರೆ ಅವರು, ಓವರ್ ಥಿಂಕಿಂಗಿಂದ, ಗಿಲ್ಟಿಂದ, ಸ್ಟ್ರೆಸ್ಸಿಂದ. ಬಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಸೈಲೆನ್ಸ್ ಡಸಂಟ್ ಮೀನ್ ನೋ ಲವ್. ಲವ್ ಇಲ್ಲ ಅಂತ ಅನ್ಕೋಬೇಡಿ. ಅವ್ರು ಸೈಲೆನ್ಸ್ ಆಗಿದ್ದಾರೆ, ಸುಮ್ಮನೆ ಇದ್ದಾರೆ, ಲವ್ ಇಲ್ಲ ಅಂತ ಅಲ್ಲ. ಇಟ್ ಮೀನ್ಸ್ ದೇ ಆರ್ ಪ್ರೊಸೆಸಿಂಗ್ ಎಮೋಷನ್. 8 ಆಫ್ ಕಪ್ಸ್ ಎನರ್ಜಿ ಇದೆ. ತುಂಬ ಎಮೋಷ್ನಲ್, ಯಾರೋ ಒಬ್ಬರು ತುಂಬ ದೂರ ಹೋಗಿದ್ದೀರಾ. ರೀಸನ್ ಯಾವುದೋ ಒಂದು ಕಾರಣ ಇರ್ಬೋದು. ಎಮೋಷ್ನಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇಲ್ಲದೆ ಇರ್ಬೋದು. ಇವರಾಗೆ ಹೊರಟು ಹೋಗಿರ್ಬೋದು. ಹಾರ್ಟ್ ಸ್ಟಿಲ್ ಸ್ಟಕ್ ಆಗಿದೆ. ಫಿಸಿಕಲಿ ಅವರು ನಿಮ್ಮಿಂದ ದೂರ ಹೋಗಿದ್ದಾರೆ, ಬಟ್ ಎಮೋಷ್ನಲಿ ಸ್ಟಿಲ್ ಕನೆಕ್ಟೆಡ್. ನಿಮ್ಮಿಬ್ಬರ ಎನರ್ಜಿ ತುಂಬ ಕನೆಕ್ಟೆಡ್ ಆಗಿದ್ದೀರಾ. ನೀವು ಕೂಡ ಅವರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಅವರು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವರು ದೂರ ಇದ್ದಾರೆ ಅಂದ ತಕ್ಷಣ ಪೂರ್ತಿಯಾಗಿ ಹೊರಟು ಹೋಗಿದ್ದಾರೆ ಅಂತಲ್ಲ. ಸಮ್ಟೈಮ್ಸ್ ಅವರು ರಿಗ್ರೆಟ್ ಮಾಡ್ತಾ ಇದ್ದಾರೆ. ನಾನು ಹೋಗಬಾರ್ದಿತ್ತು, ರಿಲೇಷನ್ಶಿಪ್ ಎಂಡ್ ಮಾಡ್ಕೊಳ್ಬಾರ್ದಿತ್ತು. ಅಂದರೆ ಎಂಡ್ ಅಂದರೆ ಆ ರೀತಿಯಲ್ಲ, ಬ್ರೇಕಪ್ ಮಾಡ್ಕೊಳ್ಬಾರ್ದಿತ್ತು. ನೀವು ಕೂಡ ಅದೇ ಫೀಲ್ ಮಾಡ್ತಾ ಇದ್ದೀರಾ. ಏನಾದರೂ ಒಂದು ರೀಸನ್ನಿಂದ ಇಬ್ಬರು ಒಂದಾಗಬೇಕಿತ್ತು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ ತಕ್ಷಣ ಒಂದಾಗಬೇಕಿತ್ತು, ಮತ್ತೆ ಮಾತುಕತೆ ಶುರು ಮಾಡಬೇಕಿತ್ತು ಅಂತ ಇಬ್ಬರು ಕೂಡ ಥಿಂಕ್ ಮಾಡ್ತಾ ಇದ್ದೀರಾ. ಕಿಂಗ್ ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ. ನಿಮ್ಮ ವ್ಯಾಲ್ಯೂ ಬಗ್ಗೆ ಹೇಳ್ತಾ ಇದೆ. ಅವರು ನಿಮ್ಮನ್ನು ಸ್ಟೇಬಲ್ ಪರ್ಸನ್ ಅಂತ ನೋಡ್ತಾ ಇದ್ದಾರೆ, ಮೆಚ್ಯೂರ್ ಪರ್ಸನ್ ಅಂತ ಥಿಂಕ್ ಮಾಡ್ತಾ ಇದ್ದಾರೆ, ರೆಸ್ಪಾನ್ಸಿಬಲ್ ಇರುವ ವ್ಯಕ್ತಿ ಅಂತ ನೋಡ್ತಾ ಇದ್ದಾರೆ. ಇವರ ಲೈಫ್ ಪಾರ್ಟ್ನರ್ ರೀತಿ ಅವರು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಇವರ ಲೈಫ್ನಲ್ಲಿ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸಮ್ಟೈಮ್ಸ್ ಅವರಿಗೆ ಇನ್ಸೆಕ್ಯೂರಿಟಿ ಕೂಡ ಬರ್ತಾ ಇದೆ. ಅಂದರೆ
ನಿಮ್ಮ ಲೈಫ್ಗೆ ಇವರು ನಿಮ್ಮ ವ್ಯಾಲ್ಯೂಗೆ ಅಥವಾ ನಿಮ್ಮ ಲೆವೆಲ್ಗೆ ಇವರಿಗೆ ಸರಿ ಆಗ್ತಾರಾ ಅನ್ನೋ ರೀತಿ ಕೂಡ ಕೆಲವೊಂದು ಬಾರಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಕೆಲವರ ಎನರ್ಜಿ ಕಾಣ್ತಾ ಇದೆ. 3 ಆಫ್ ಸ್ವಾರ್ಡ್ಸ್ ಎನರ್ಜಿ ಇದೆ. ವೆರಿ ಪೇನ್ಫುಲ್. ಈ ರಿಲೇಷನ್ಶಿಪ್ಪಲ್ಲಿ ಹಾರ್ಟ್ ಬ್ರೇಕ್ ಆಗಿದೆ, ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು, ಎಮೋಷ್ನಲ್ ಪೇಯ್ನ್ ಅನ್ನೋದು ಬಂದಿರ್ಬೋದು. ಅವರ ವರ್ಡ್ಸ್ ನಿಮಗೆ ಹರ್ಟ್ ಆಗಿರ್ಬೋದು, ನಿಮ್ಮ ಬಿಹೇವಿಯರ್, ನಿಮ್ಮ ವರ್ಡ್ಸ್ ಅವ್ರಿಗೂ ಕೂಡ ಹರ್ಟ್ ಆಗಿರ್ಬೋದು. ಒಬ್ಬರಿಗೆ ನಿಮಗೆ ಮಾತ್ರ ಹರ್ಟ್ ಆಗಿದೆ ಅಂತ ಅನ್ಕೋಬೇಡಿ. ಕೆಲವೊಂದು ಸಿಚುವೇಷನಲ್ಲಿ ಅವರು ಕೂಡ ಹರ್ಟ್ ಆಗಿದ್ದಾರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇರ್ಬೋದು. ಆದರೆ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಪೇಯ್ನ್ ಮೀನ್ಸ್ ದೇರ್ ವಾಸ್ ರಿಯಲ್ ಲವ್ ಅನ್ನೋ ಎನರ್ಜಿ ಇದೆ. ಅವರು ಹರ್ಟ್ ಆಗಿದ್ದಾರೆ, ನೀವು ಕೂಡ ಹರ್ಟ್ ಆಗಿದ್ದೀರಾ. ಒಬ್ಬರು ಮಾತ್ರ ಆಗಿದ್ದಾರೆ ಅನ್ನೋ ಎನರ್ಜಿ ಇಲ್ಲ, ಇಬ್ಬರು ಕೂಡ ಬ್ರೋಕನ್ ಹಾರ್ಟ್ಸ್. 6 ಆಫ್ ಕಪ್ಸ್ ಎನರ್ಜಿ ಇದೆ. ಪ್ಯೂರ್ ಲವ್ ಕಾರ್ಡ್. ಅವರು ಪಾಸ್ಟ್ನಲ್ಲಿ ಬದುಕ್ತಾ ಇದ್ದಾರೆ. ನೆನಪು, ನಿಮ್ಮ ಸ್ಮೈಲ್, ನಿಮ್ಮ ಮಾತು, ನಿಮ್ಮ ಮೂಮೆಂಟ್ಸ್. ಸೀಕ್ರೆಟ್ಲಿ ಅವರು ಓಲ್ಡ್ ಚಾರ್ಟ್ಸನ್ನು ನೋಡ್ತಾರೆ. ಅಂದರೆ ಬೇಡ ಅಂದರೂ ಕೂಡ ನಿಮ್ಮ ನೆನಪು ಕಾಡ್ತಾ ಇದೆ. ಹಾಗಾಗಿ ನಿಮ್ಮ ಓಲ್ಡ್ ಚಾರ್ಟ್ಸ್, ನಿಮ್ಮ ಫೋಟೋ, ದೇ ಮಿಸ್ ಓಲ್ಡ್ ಯು ಆ್ಯಂಡ್ ಓಲ್ಡ್ ಮೂಮೆಂಟ್ಸ್. ನಿಮ್ಮ ಹಳೆಯ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಹಿಂದಿನ ನಿಮ್ಮನ್ನು, ಪಾಸ್ಟ್ ನೀವು ಯಾವ ರೀತಿ ಇದ್ರಿ ಅದನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಕಂಫರ್ಟ್ ಸಿಗೋದು ನಿಮ್ಮ ನೆನಪುಗಳಲ್ಲಿ ಮಾತ್ರ ಅನ್ನೋ ಎನರ್ಜಿ ಕಾಣ್ತಾ ಇದೆ. ನೈಟ್ ಆಫ್ ವಾಂಡ್ಸ್ ಎನರ್ಜಿ ಇದೆ. ಸಡನ್ ಆ್ಯಕ್ಷನ್. ಫೈರ್ ಎನರ್ಜಿ ಇದೆ. ಸಡನ್ಲಿ ಮೆಸೇಜ್, ಕಾಲ್, ಮೀಟ್ ಆಗೋ ಎನರ್ಜಿ ಇದೆ. ಅವರು ವೆಯ್ಟ್ ಮಾಡ್ತಾ ಇಲ್ಲ ಒಂದು ಪಾಯಿಂಟ್ನಲ್ಲಿ, ಐ ಕಾಂಟ್ ಟೇಕ್ ದಿಸ್ ಎನಿಮೋರ್. ಸಡನ್ಲಿ ಆ್ಯಕ್ಷನ್ ತಗೊಳ್ತಾರೆ, ಬಟ್ ಕನ್ಸಿಸ್ಟೆನ್ಸಿ ಕಡಿಮೆ ಇರ್ಬೋದು. ಸೊ ಕೇರ್ಫುಲ್. ಟೆಂಪ್ರೆನ್ಸ್ ಎನರ್ಜಿ ಇದೆ. ಯೂನಿವರ್ಸ್ ಮೆಸೇಜ್ ಇದೆ. ಬ್ಯಾಲೆನ್ಸ್ ಬೇಕು, ಪೇಷನ್ಸ್ ಬೇಕು. ಈ ರಿಲೇಷನ್ಶಿಪ್ ತುಂಬ ಅರ್ಜೆಂಟ್ ಮಾಡಿದ್ರೆ ಮತ್ತೆ ಬ್ರೇಕ್ ಆಗಬಹುದು. ಸ್ಲೋ ಹೀಲಿಂಗ್ ಬೇಕು. ಕಾಂಪ್ರಮೈಸ್ ಅನ್ನೋದು ಬೇಕು. ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಇಬ್ಬರು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಡಿವೈನ್ ಟೈಮಿಂಗಲ್ಲಿ ರಿಲೇಷನ್ಶಿಪ್ ಅನ್ನೋದು ಸರಿಯಾಗುತ್ತೆ ಅನ್ನೋ ಎನರ್ಜಿ ಇದೆ. 10 ಆಫ್ ಕಪ್ಸ್ ಎನರ್ಜಿ ಇದೆ. ಫ್ಯೂಚರ್ನಲ್ಲಿ ಹ್ಯಾಪಿನೆಸ್, ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್, ಫ್ಯಾಮಿಲಿ ಲೈಫ್ ಎಲ್ಲ ಕಾಣ್ತಾ ಇದೆ. ಪೀಸ್ಫುಲ್ ರಿಲೇಷನ್ಶಿಪ್, ಡ್ರೀಮ್ಸ್ ಫುಲ್ಫಿಲ್ಡ್, ಹ್ಯಾಪಿ ಎನರ್ಜಿ ಇದೆ. ಪೇಜ್ ಆಫ್ ಕಪ್ಸ್ ಎನರ್ಜಿ ಇದೆ. ಇನ್ನೋಸೆಂಟ್ ಲವ್. ಅವ್ರು ಬರ್ತಾ ಇದ್ದಾರೆ ಈ ರಿಲೇಷನ್ಶಿಪ್ಪಲ್ಲಿ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಸಾರಿ ಕೇಳ್ತಾ ಇದ್ದಾರೆ, ಮೆಸೇಜ್ ಮಾಡ್ತಾ ಇದ್ದಾರೆ, ಮಿಸ್ ಯು ಅಂತ ಹೇಳ್ತಾ ಇದ್ದಾರೆ. ಪ್ಯೂರ್ ಲವ್ ಎನರ್ಜಿ ಕಾಣ್ತಾ ಇದೆ. ಈವ್ನಿಂಗ್ ಟೈಮ್ನಲ್ಲಿ ಅವರು ವೀಕೆಸ್ಟ್ ಆಗ್ತಾ ಇದ್ದಾರೆ. ಎಮೋಷನ್ಸ್ ಹೈ ಆಗ್ತಾ ಇದೆ. ಅವ್ರು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳದೆ ಇರಬಹುದು, ತುಂಬ ಸ್ಟ್ರಾಂಗ್ ಆಗಿರೋ ರೀತಿ ಬಿಹೇವ್ ಮಾಡ್ತಾ ಇರ್ಬೋದು. ರಿಯೂನಿಯನ್ ಪಾಸಿಬಲ್ ಕಾಣ್ತಾ ಇದೆ. ಕಮ್ಯುನಿಕೇಷನ್ ಬರ್ತಾ ಇದೆ. ಹೀಲಿಂಗ್ ಎನರ್ಜಿ ಕಾಣ್ತಾ ಇದೆ. ಕಮಿಟ್ಮೆಂಟ್ ಚಾನ್ಸಸ್ ತುಂಬ ಜಾಸ್ತಿ ಕಾಣ್ತಾ ಇದೆ. ಅಂದರೆ ಅವರು ಈವ್ನಿಂಗ್ ಟೈಮ್ನಲ್ಲಿ ಮಾಸ್ಕ್ ತೆಗಿತಾರೆ. ಹೊರಗಡೆ ರಿಯಲ್ ಫೀಲಿಂಗ್ಸ್ ಹೊರಗಡೆ ಬರ್ತಾ ಇದೆ. ಈವ್ನಿಂಗ್ ಟೈಮಲ್ಲಿ ಅವರು ಹೊರಗಡೆ ಏನಾದರೂ ತೋರಿಸ್ಕೊಳ್ತಾ ಇರ್ಬೋದು, ಬಟ್ ನೈಟ್ ಟೈಮ್ನಲ್ಲಿ ಹಾರ್ಟ್ ಸತ್ಯ ಹೇಳ್ತಾ ಇದೆ. ಓವರಾಲ್ ಎನರ್ಜಿ ಪ್ರಕಾರ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ. ಸಂಜೆ ಟೈಮ್ನಲ್ಲಿ ಎಮೋಷ್ನಲಿ ಅಟ್ಯಾಚ್ಡ್ ಆಗಿದ್ದಾರೆ ನಿಮ್ಮ ಜೊತೆ. ನಿಮ್ಮ ಮೇಲೆ ಲವ್ ಇದೆ. ಪಾಸ್ಟಲ್ಲಿ ಇವರು ರೂಡಾಗಿ ಬಿಹೇವ್ ಮಾಡಿದ್ದಾರೆ ಅಥವಾ ನಿಮಗೆ ಸುಳ್ಳು ಹೇಳಿದ್ದಾರೆ, ಮೋಸ ಮಾಡಿದ್ದಾರೆ, ಏನೇ ಆಗಿರಬಹುದು. ಗಿಲ್ಟ್ ಕೂಡ ಇದೆ. ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವರಿಗೆ ಇದು ಕಾರ್ಮಿಕ್ ಕನೆಕ್ಷನ್ ರೀತಿ ಕೂಡ ಕಾಣಿಸ್ತಾ ಇದೆ. ಸಂಜೆ ಟೈಮ್ನಲ್ಲಿ ಅವ್ರಿಗೆ ಸಡನ್ಲಿ ಕ್ಲಾರಿಟಿ ಬರ್ತಾ ಇದೆ, ಥಾಟ್ಸ್ ಬರ್ತಾ ಇದೆ. ನಾನು ತಪ್ಪು ಮಾಡಿದೆ, ನನ್ನ ಲೈಫ್ನಲ್ಲಿ ಇವರು ಇಂಪಾರ್ಟೆಂಟ್ ಆಗಿದ್ದರು. ಅವೇಕ್ನಿಂಗ್ ಮೂಮೆಂಟ್. ಅವರನ್ನು ಮಾಸ್ಕನ್ನು ತೆಗಿತಾ ಇದ್ದಾರೆ. ಅವರು ಒಬ್ಬರೇ ಇದ್ದಾಗ ನೆನಪು ಮಾಡ್ಕೊಳ್ತಾ ಇದ್ದಾರೆ. ರಿಯಲೈಸ್ ಆಗ್ತಾ ಇದೆ ಅವ್ರಿಗೆ. ಪೇಯ್ನ್ ಆಗ್ತಾ ಇದೆ ಅವರ ಮನಸ್ಸಿಗೆ. ಹಾರ್ಟ್ ಬ್ರೇಕ್ ಆಗ್ತಾ ಇದೆ. ಎಮೋಷ್ನಲಿ ಬ್ರೇಕ್ ಡೌನ್ ಆಗ್ತಾ ಇದ್ದಾರೆ. ಕೆಲವೊಮ್ಮೆ ಅವ್ರಿಗೆ ಅನಿಸುತ್ತೆ ಎವ್ರಿಥಿಂಗ್ ಈಸ್ ಓವರ್. ಬಟ್ ಇದು ಇವರು ಅಂದ್ಕೊಳ್ಳೋ ರೀತಿ ಲವ್ ಎನರ್ಜಿಯ ಎಂಡಿಂಗ್ ಅಲ್ಲ. ಇದು ಒಂದು ಈಗೋ ಎಂಡಿಂಗ್, ಓಲ್ಡ್ ಪ್ಯಾಟರ್ನ್ ಎಂಡಿಂಗ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಮೆಂಟಲಿ ಕೊಲ್ಯಾಪ್ಸ್ ಆಗ್ತಾ ಇದ್ದಾರೆ ನೈಟ್ ಟೈಮ್ನಲ್ಲಿ. ನಿಮ್ಮ ನೆನಪು ಅವರನ್ನು ಟ್ರಿಗರ್ ಮಾಡ್ತಾ ಇದೆ. ದೇ ಫೀಲ್ ದೇ ಲಾಸ್ಟ್ ಯು. ನಿಮ್ಮನ್ನು ಎಲ್ಲಿ ಕಳ್ಕೊಳ್ತೀನೋ ಅನ್ನೋ ಭಯ ಕೂಡ ಕೆಲವರ ಎನರ್ಜಿ ಕಾಣ್ತಾ ಇದೆ. ಲವ್ ಮತ್ತು ಎಮೋಷ್ನಲಿ ಡೌನ್ ಆಗಿರುವ ಎನರ್ಜಿ ಕಾಣ್ತಾ ಇದೆ. ಅವ್ರಿಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಡಿಟ್ಯಾಚ್ ಆಗೋದಕ್ಕೂ ಆಗ್ತಾ ಇಲ್ಲ. ಮೂವ್ ಆನ್ ಆಗೋದಕ್ಕೂ ಆಗ್ತಾ ಇಲ್ಲ. ನಿಮ್ಮನ್ನು ಕಳ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಅವರು ನಿಮಗೆ ಅಡಿಕ್ಟೆಡ್ ಆಗಿದ್ದಾರೆ, ತುಂಬ ಅಟ್ರಾಕ್ಟೆಡ್ ಆಗಿದ್ದಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಚೆಕ್ ಮಾಡ್ತಾ ಇದ್ದಾರೆ. ನಿಮ್ಮ ಅಪ್ಡೇಟ್ಸ್ ನೋಡ್ತಾ ಇದ್ದಾರೆ. ಈಗ ಡೈರೆಕ್ಟಾಗಿ ಮಾತಾಡದೇ ಇರ್ಬೋದು, ನೋ ಕಾಂಟ್ಯಾಕ್ಟ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಡಿಸ್ಟೆನ್ಸ್ ಇರಬಹುದು. ಬಟ್ ಇಂಡೈರೆಕ್ಟ್ಲಿ ವಾಚ್ ಮಾಡ್ತಾ ಇದ್ದಾರೆ.
ಕ್ಯೂರಿಯಾಸಿಟಿ ಇದೆ, ನೀವು ಏನು ಮಾಡ್ತಾ ಇದ್ದೀರಾ, ಯಾರ ಜೊತೆ ಮಾತಾಡ್ತಾ ಇದ್ದೀರಾ. ಜಲಸಿ ಕೂಡ ಇದೆ. ದೇ ವಾಂಟ್ ಟು ನೋ ಎವ್ರಿಥಿಂಗ್ ಅಬೌಟ್ ಯು. ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಥಿಂಕ್ ಮಾಡ್ತಾ ಇದ್ದಾರೆ. ಸ್ಲೋಲಿ ಅಪ್ರೋಚ್ ಮಾಡಬೇಕು. ಒಂದು ಸ್ಮಾಲ್ ಮೆಸೇಜ್ ಬರಬಹುದು, ಸ್ಮಾಲ್ ಎಫರ್ಟ್ ಹಾಕ್ಬೋದು. ದೇ ವಾಂಟ್ ಟು ರೀಬಿಲ್ಡ್. ಬಟ್ ಫಿಯರ್ ಕೂಡ ಇದೆ, ರಿಜೆಕ್ಷನ್ ಫಿಯರ್ ಇದೆ. ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಹೆವಿ ಎನರ್ಜಿ ಕಾಣ್ತಾ ಇದೆ. ಅವ್ರಿಗೆ ಕೆಲವೊಂದು ಸಲ ಓವರ್ ಥಿಂಕಿಂಗಿಂದ ತುಂಬ ಥಿಂಕ್ ಮಾಡ್ತಾರೆ. ಗಿಲ್ಟ್, ಫಿಯರ್, ರಿಗ್ರೆಟ್ ಮಿಕ್ಸ್ ಎನರ್ಜಿ ಕಾಣ್ತಾ ಇದೆ. ನಾನು ಮೊದಲೇ ರೀಡಿಂಗಲ್ಲಿ ತಿಳಿಸಿರೋ ಪ್ರಕಾರ ಕೆಲವರಿಗೆ ಈಗಾಗಲೇ ಕಾಲ್ ಮೆಸೇಜ್ ಬಂದಿದೆ ಅನ್ನೋ ಕಮೆಂಟ್ನಲ್ಲಿ ನನ್ನ ಮೆಸೇಜನ್ನು ಕೂಡ ನೋಡಿದೆ. ಅದೇ ರೀತಿ ಇನ್ನೂ ತುಂಬ ಜನರಿಗೆ ಎನರ್ಜಿಯ ಪ್ರಕಾರ ಇಲ್ಲಿ ತುಂಬ ಜನರಿಗೆ ಚಾನ್ಸಸ್ ಇದೆ. ಅವರು ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ ಅನ್ನೋ ಚಾನ್ಸಸ್ ಇದೆ. ಅವರು ಡೀಪ್ಲಿ ಲವ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಮೆಂಟಲಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ಎಮೋಷ್ನಲಿ ಸಫರ್ ಮಾಡ್ತಾ ಇದ್ದಾರೆ. ಆ್ಯಕ್ಷನ್ ಅನ್ನೋದು ಸ್ಲೋ ಆಗಿರ್ಬೋದು. ಅದಕ್ಕೆ ಕಾರಣ ಫಿಯರ್, ಈಗೋ ಅವರನ್ನು ಹೋಲ್ಡ್ ಮಾಡ್ತಾ ಇದೆ. ಬಟ್ ಒನ್ ಥಿಂಗ್ ಕ್ಲಿಯರ್, ಯು ಆರ್ ಆಲ್ವೇಸ್ ಆನ್ ದೇರ್ ಮೈಂಡ್ ಅನ್ನೋ ಎನರ್ಜಿ ಇದೆ. ಹಾಗಾಗಿ ಈ ವ್ಯಕ್ತಿಯ ಕಡೆಯಿಂದ ಸಡನ್ನಾಗಿ ಮೆಸೇಜ್, ಕಾಲ್ ಬರುವ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಮೇಲೆ ಅಟ್ರಾಕ್ಷನ್ ಅನ್ನೋದು 10/10 ಕಾಣ್ತಾ ಇದೆ. ಎಮೋಷ್ನಲ್ ಲವ್ ಅನ್ನೋದು ಕಾಣ್ತಾ ಇದೆ. ಸ್ಟೆಬಿಲಿಟಿ ಕಾಣ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಕಮಿಟ್ಮೆಂಟ್ ಕೊಡುವ ಎನರ್ಜಿ ಕಾಣ್ತಾ ಇದೆ. ಅವರು ನಿಮ್ಮನ್ನು ತುಂಬ ಡೀಪ್ಲಿ ಲವ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಇವತ್ತಿನ ಕರೆಂಟ್ ಎನರ್ಜಿ ಪ್ರಕಾರ ಕಾಣ್ತಾ ಇದೆ. ಈವ್ನಿಂಗಲ್ಲಿ ಇವರು ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.